ಹಾಡಗಳನ್ನ ಹಾಡ್ಕೊತ ಬಂದ್ರು ಹಾ ಹೆಂಗಪ್ಪ ಅಂತಂದ್ರ ಹಾ ಪೈಲೆ ಪಾಳ್ಯದಾಗ ಪರಮಾತ್ಮನಿಂದ ಸುಣ್ಣಿತ್ತು ಸುಣ್ಣಿದಾಗ ಜಗತ್ನ ಸದಾಶಿವ ಭಗವಾನದಿಂದ ಹುಟ್ಟಿಸ್ಕೊಂಡ್ ಬಂದ್ರ ಈಗ ಬಂದ್ ಮತ್ತೊಂದ್ ಏನ್ ಮಾಡ್ಯಾರ ಅಂದ್ರ ಎರಡನೇ ಪಾಳ್ಯಕ್ಕ ನೋಡಿ ಇವತ್ತ ಹಾಡ ಹಾಡ್ರು ಬಾಳ ಚಂದ ಹಾಡ್ರು ಹೊಳ್ಳೆ ಬರ್ತಾರ ಇಲ್ಲೇ ಬರ್ತಾರ ನಮಗ್ ಕಲಿಸಿ ಆಡ್ಬೇಡ ಅಂತ ಹೇಳ್ತಾರ ತಾವ ಕಲಿಸಿ ಆಡಾಕ ಹಳ್ಳಿ ಗಣಪತಿ ಸುದ್ದಿಗೆ ಬರ್ತಾರ ಅವ್ರು ಏ ಮಾಸ್ತರ ನಿನಗ ಸಮಸ್ಯೆ ಇತ್ತು ಅದ್ರ ಬದ್ದಲು ಮಾತಾಡ ಹೌದು ಅದನ್ನ ಬಿಟ್ಟು ಬಿಡುದಪ್ಪ ಅದನ್ನ ಬಿಟ್ಟು ಬಿಡುದು ಹೊಳ್ಳೆ ಅಲ್ಲೇ ಸುತ್ತ ಬೇಡ್ರಿ ಅದ ಮಟಾಶ ಆಗೈತೆ ಅಂದ್ರ ಮಟಾಶ ಮಾಡಿ ಬಿಡುದು ಹೌದು ಹೌದಲ್ಲ ಈಗ ಬಂದಾನ ಯುವನಾಸರ್ನ ತಗೊಂಡ್ ಬಂದಾನ ಹೊಡಮಳೆ ಇಲ್ಲಿ ಬಂದಾನ ಹೌದಲ್ಲ ಈ ಕಾಡಿ ಒಂದು ಬ್ಯಾರೆ ಬಂದಾನ ಮತ್ತ ಹೌದಲ್ಲ ಇವತ್ತಿನ ದಿವಸ ಹೆಂಗಂದ್ರ ಹೆಂಗ್ರಿಪ್ಪ ಮಾತಾಡು ಮಾತಾ ಅಗದಿ ಒಳ್ಳೆ ಒಂದ ಮುಟ್ಟುವಂತ ಮಾತಿರ್ಬೇಕು ಅದಕ್ಕೆ ಹೇಳ್ಯಾರ ಜ್ಞಾನಿಗಳ ಏನತ್ತ ಶಾಣ್ಯಾರಾಗಿ ಸಗಣಿ ತಿನ್ನಬಾರ್ದತ್ತ ಹುಚ್ಚರಾಗಿ ಹೋಳಿಗೆ ತಿನ್ಬೇಕಂತ ಹೇಳ್ಯಾರ ಹೌದಲ್ಲ ಇವತ್ತ ನಿಮ್ಮದು ಎಟ್ಟ ವಿಚಾರ ಐತಿ ಇವತ್ತು ನಿಮ್ಮ ಅಪ್ಪನ ಬೆಳೆಸುವಂತದ ಪವರ ಬೆಳೆಸ್ರಿ ಹೌದಲ್ಲ ಅವೇನ್ ಹೇಳ್ತಾನ ಮಾಸ್ತರ ಏನ್ ಹೇಳ್ತಾನ ನಮ್ಮ ನಾಗಪ್ಪ ಮಾಸ್ತರ್ ಎಲ್ಲಿಗೆ ಬಂದಾನಂದ್ರ ಇಲ್ಲೇ ಬಂದಾನ ಹಿಂದ ಪಾರ್ವತಾ ದೇವಿ ಚೂಜಿ ಮ್ಯಾಲ ಕಾಲ ಮ್ಯಾಲ ಮಾಡಿ ತಲಿ ತೆಳಗ ಮಾಡಿ ತಪಸ್ಸು ಮಾಡಿದ್ಳು ಅವನ ಬೇಕಂತ ಹೇಳಿ ಅವ್ರು ಹೇಳ್ತಾರ ಮಾಸ್ತರ ಮಾತಾಡ್ತೆ ಇಲ್ಲಿ ನಿಮಗ ನಡಿತೈತಿ ಹೌದಲ್ಲ ಕಮಿಟಿಗೆ ಅದು ಇದ್ದಾಗದು ಇದನ್ನ ಒಟ್ಟ ಮಾತಾಡಬೇಡ ಮುಂದಕ್ಕೆ ಬಿಡುದಿಲ್ಲ ಮತ್ತೆ ಹಂಗಾರ ಎದ್ರಾಗ ತಂದುಕೊಂಡ್ರ ಕೊಡ್ತೀಯ ನೀ ಬೊಕ್ಕಾದಾಗ ಹಿಡಿದು ಬಿಟ್ಟು ಹಾಕತಿ ಒಟ್ಟ ಇವತ್ತಿನ ದಿವಸ ಕಾಲ ಮ್ಯಾಲ ಮಾಡಿ ತಲೆ ತೆಳಗ ಮಾಡಿ ಇವತ್ತು ಪಾರ್ವತಿ ತಪಸ್ಸು ಮಾಡ್ಯಾಳ ಅಂತೇಳಿ ಬುಕ್ಕಾಣಿ ಕೊಡ್ತೀಯ ಯಾವ ಪುರಾಣದಾಗ ಐತಿ ಇದನ್ನ ಹೇಳ್ತೀಯ ನೀನು ಹೆಚ್ಚು ನೋಡಿ ಒಟ್ಟ ನೀನ ಗಂಡ ಹೆಚ್ಚತ್ತೇಳಿ ನೀನ ಹೆಚ್ಚು ಇವತ್ತು ಕೊಟ್ಟೆ ಅಂದ್ರೆ ಹೌದಲ್ಲ ಸ್ಟೇಜ್ ಮೇಲೆ ಸನ್ಮಾನ ಹಂಗೇನಿಲ್ಲ ನಿಮಗ ಮಾತಾಡುವಂತ ಮಾತ ಇವತ್ತ ವಿಚಾರ ಮಾಡುವಂತ ಮಾತೈತಿ ಹೌದಲ್ಲ ಯಾಕಪ್ಪ ಅಂತಂದ್ರ ಮಾತಾ ಎಲ್ಲಿ ಹೋಗ್ಕೊಂಡ್ ಮೊದಲು ವಿಚಾರ ಮಾಡ್ಬೇಕು ಹೌದಲ್ಲ ಅವ್ರ ಏನತ್ತಾರ ಈ ಜಗತ್ತದಾಗ ಇವತ್ತ ಹೊಳ್ಳೆ ಬರ್ತಾನ ಒಟ್ಟ ಮುತ್ತೈ ಧರ್ಮದ ಹೇಳ್ತಾನ ಮುತ್ತೈ ಧರ್ಮ ನೋಡ್ ಮಾಸ್ತರ ಇವತ್ತು ನೀ ಮಾಡ್ಕೊಂಡಂತ ಹೆಂಡತಿ ಇವತ್ತಿನ ದಿವಸ ನಾವೇನಂದೋದಿವು ಏನಂದಾರಿಪ್ಪ ಇವತ್ತು ಮಾಡ್ಕೊಂಡಂತ ಹೆಂಡತಿ ಇವತ್ತ ಗಂಡನ ಸೇವೆ ಮಾಡ್ತಾಳ ಗಂಡನ ಕಾಲು ಬೀಳ್ತಾಳ ಗಂಡನ ಪಾದ ಪೂಜೆ ಮಾಡ್ತಾಳ ಅದಕ್ಕಾಗಿ ಅವೇನಂದ BP ಸುಗರ ರೋಗ ಹೊಕ್ಕತ್ತ ಹೋಗ್ಲೇ ತಂದಿವ್ ನಾವೇರ ನಂತೀವ್ ಹೌದಲ್ಲ ಅದನ್ನ ಅನಂತ ಹಂತನೇ ಅವಾಗ ಒಟ್ಟು ಉಲ್ಟಾ ಹಿಡ್ದೈತಿ ಎಲ್ಲಾ ಉಲ್ಟಾರಿ ಹೌದಲ್ಲ ನಮ್ಮ ಹೆಣ್ಣು ಮಗಳ 12 ವರ್ಷಕ್ಕೆ ದೊಡ್ಡ ಕಾಕ ತಗೊಂಡಿವ್ ಅದನ್ನು ಬಿಟ್ರ ಬಿಡ 2 ವರ್ಷಕ್ಕೆ ದೊಡ್ಡವಾಗಿದೆ ಅಂತ ಕೇಳಿದ್ವಿ ಅದನ್ನು ಬಿಟ್ಟ ಒಟ್ಟು ಎಲ್ಲ ಅದನ್ನ ಹಿಂದ್ ಸರಿಸಿಟ್ಟ ಮತ್ತ ಕಾಮಣ್ಣನ ಬಿಟ್ಟ ಹೋಳಿಗೆ ಸುಡ್ತಾರು ಅದು ಮತ್ತೆ ಹೊಡಮಳೆ ಬಂದ ಮಾಸ್ತರ್ ಹೋಳಿ ಉಣಿ ಹುಟ್ಟಿದ ಯಾವಾರನ ಬೇರೆ ಐತಿ ಅದನ್ನ ಇದ್ರಾಗ ತಂದಿ ಇದ್ರಾಗ ತರ ಬೇಡ್ನಿ ಒಟ್ಟ ಅದ್ರಾಗ ಹೋಳಿ ಉಣಿ ಹುಟ್ಟಿದ ಯಾವಾರನ ಬೇರೆ ಐತಿ ಅವ ಮಾಡ್ಕೋಬೇಡ ಮಾಸ್ತರ್ ಮತ್ತ ನಿಮ್ಮ ಊರಾಗ ಇದ ಕಾಮಣ್ಣದು 18 ಆಗೈತಿ ಹೋಳಿ ಉಣಿದು 18 ಆಗೈತಿ ಹೌದು ನಿನಗೆ ಯಾಕತ್ ತಿಳ್ಕೊ ನಿನಗ ಸಿಕ್ಕಿತ್ತು ಕೈ ಹಚ್ಚದಕ್ಕ ಇಲ್ಲಿಕರ ಬಿಟ್ಟು ಬೇಡ ಹೌದಲ್ಲ ಈ ಹೋಳಿ ಉಣಿ ಕಟ್ಟಿಗೆ ತಂದ ಒಟ್ಟಿದು ಹೋಳಿ ಉಣಿ ಇವತ್ತು ಕಾಮಣ್ಣಕ್ಕೆ ಬೆಂಕಿ ಹಚ್ಚಿದ್ ಯಾವಾರ ಪರ್ವಿಟ್ ಐತಿ ನೋಡು ಆ ಮಾಸ್ತರ್ ಒಂದ್ ಹೇಳ್ತಾನ ಈ ಮಾಸ್ತರ್ ಒಂದ್ ಹೇಳ್ತಾನ ಹಿಂಗಾಗಂಗಿಲ್ಲ ಯಾರು ಮಾತಾಡ್ತೀರಿ ವಿಷಯ ಒಬ್ರ ಮಾತಾಡ್ರಿ ಇಂದ 4ಕ್ಕ 5ಕ್ಕ ಮುಗಿಸೋದು ರಾತ್ರಿ 11ಕ್ಕೆ ಮುಗಿಸೋನು ಹಾಡಿಕೆ ತಿಂಡಿ ನಿಮ್ಮದಾರ ತಿಳಿಲಿ ಇಲ್ಲ ನಮ್ಮದಾರ ತಿಳಿಲಿ ನಡ್ಬಾರ್ಕ್ ಅದನ್ನ ತಂದು ಸೇರ್ಸೋದು ಇದನ್ನ ತೆಗೆದು ಹೋಗಿದ್ದು ಅದನ್ನ ಮಾಡಬೇಡ್ರಿ ಒಟ್ಟ ಇವತ್ತ ಯಾವ ಮಾತಾಡ್ತಿರೋ ಒಬ್ಬ ಮಾತಾಡ್ರಿ ನಡ್ಬಾರ್ಕ್ ಅವನು ಹೇಳಿಕೆ ಮಾಡೋದು ಇವನು ಹೇಳಿಕೋದು ಮಾಡೋದು ಮಾಡಕ್ ಹೋಗ್ಬೇಡ್ರಿ ಒಬ್ಬ ಹಾಡೋದನು ಒಬ್ಬ ಮಾಸ್ತರ್ ನಿಂದ್ರಬೇಕ ನೀ ದಿಮ್ ಬಾರಿಸ್ತಿ ದಿಮ್ ಅಟ್ಟ ಬಾರಿಸ್ಬೇಕ ಇದು ಹೆಂಗ ಆಕತಿ ಗೊತ್ತೇನ ಮಾಸ್ತರ್ ಹೆಂಗ ಆಕೈತ್ರಿಪ್ಪ ಇವತ್ತ ಡಾವೇರ ಗಾಡಿ ಹೊಡ್ಯಾವ ಇದ್ರಂದ್ರ ಕರೆಕ್ಟ್ ಆಕತಿ ಇಲ್ಲ ಅಂದ್ರ ಕಂಡಕ್ಟರ್ ಕೈಯಾಗ ಹಚ್ಚ್ರ ನೋಡಿ ಇವತ್ತ ಒಬ್ಬ ಬ್ರೇಕ್ ಒಬ್ಬ ಕಲೆಚ ಹಿಡದಂದ್ರ ಹೌದು ಗಾಡಿ ಹೋಗಿ ಗಟ್ರಕ್ ಬೀಳ್ತತಿ ಮಾನಿ 0 ಕಾತ್ಲಕ್ಕ ಹಂಗ ಮಾಡಕ್ ಹೋಗ್ಬೇಡ್ರಿ ಹೌದು ನೋಡ್ ನಿಮ್ಮ ಅಪ್ಪ ಆತ್ಮ ಪರಮಾತ್ಮ ದಾನ ತಂದಿ ಹೌದಾ ಜೀವಾತ್ಮ ಹುಟ್ಟು ಇಲ್ಲ ಸಾವು ಇಲ್ಲ ಹೌದಲ್ಲ ಇವತ್ತು ನನ್ನ ಜೀವಾತ್ಮ ಹುಟ್ಟಬೇಕಾದ್ರ ಹೆಂಗ್ ಹುಟ್ಟಿತ್ತ ಏನ ತಾನಾಗೆ 4 ಮಂದಿ ಗೊತ್ತಾಗಿ ಹುಟ್ಟಿತು ಹೌದೌದು ಏನ ನನ್ನಿಂದ ನೀನ್ ಜೀವಾತ್ಮ ಐತೆ ಅನ್ನುವಂತದ್ ಗೊತ್ತಾತು ಹೌದಲ್ಲ ಹೌದಲ್ಲ ಹೌದು ಇವತ್ತು ಜೀವಾತ್ಮ ಐತಿ ಅಂದ್ರ ಹೌದಲ್ಲ
ಅದಕ್ಕೂ ಜೀವಾತ್ಮಕ್ ಹಂಗೇನಿಲ್ಲ. ಹೌದ ಇವತ್ತ ಜೀವಾತ್ಮ ಐತಪ್ಪ ಅಂತಂದ್ರ ಪಾಣ ತಿರಿ ಹಾಕಬೇಕ. ಹೌದ್ ಅದಕ್ಕೆ ಸಾವಿರ ಬೇಕ್ರಲ್ಲ ಮುಂದ. ಸಾವ್ ಐತಿ ಇಲ್ಲ ಅಂದ್ರ ಅವನು ಬಿಡಂಗಲ್ಲ ನಾ ಮತ್ತೆ. ಹೌದ ಯಾಕ ತಿಳ್ಕೊ ಹಂಗೇನಿಲ್ಲ. ಹೆಂಗ್ರಿಪ್ಪ ವಿಷಯ? ಶರೀರಕ್ಕೆ ಹಗಲೆಲ್ಲ ಸಾವ್ ಐತಿ. ಹೌದ್ ಹೌದು. ಆದ್ರ ಜೀವಾತ್ಮಕ ಒಮ್ಮೆ ಸಾವ್ ಐತೆ. ಆಯ್ತಾಯ್ತಾಯ್ತು. ಜೀವಾತ್ಮಕ ಐತಿಪ್ಪ ಅಂತಂದ್ರ ಹಾ ಆ ಜೀವಾತ್ಮ ಈ ಶರೀರದಂದ್ರ ಹೋತಪ್ಪ ಅಂತಂದ್ರ ಹಾ ಹಾ ಈ ಜೀವಾತ್ಮ ಇದು ಗುರುತಾಗಬೇಕಾದ್ರ ಇನ್ನೊಂದು ಶರೀರ ಅಲ್ಲಿ ತಯಾರಾದಾಗ ಜೀವಾತ್ಮ ಐತೆ ಅನ್ನುವಂತದ್ದು ತಯಾರಾಕತಿ. ಅನ್ಕತನ ಏನ್ ಸಾಧ್ಯ ಇಲ್ಲ ಮಾಸ್ತರ. ಹೌದಲ್ಲ? ಹೌದು. ಇದು ಜೀವ ಐತೋ ಏನು ಇಲ್ಲೋ ಅಷ್ಟ ಹೇಳ ನನಗ. ಇದ್ರಾಗ ಜೀವ ಐತೋ ಇಲ್ಲೋ. ಹಾ ಹಾ ಹೌದಲ್ಲ? ನೀ ಎಲ್ಲ ರಗಡಿ ಶಾನೆ ಅದೀವಪ್ಪ. ಹೌದತ್ತಿ ನಾವ ಹಂಗೇನು ಬೇಡ ಮಾಸ್ತರ. ಹೆಂಗ್ರಿಪ್ಪ? ನಮ್ಗ ಇವತ್ತಿನ ದಿವಸ ಒಟ್ಟ ಪದ್ಧತಿ ಹಾದಿಗೆ ಹಾ ಆ ಹಾದಿ ಹಿಡ್ದ ಬಂದಿಪ್ಪ ಅಂತಂದ್ರ ಇವತ್ ನಿನಗ ದಾರಿ ಸಿಗತೈತಿ. ಇಲ್ಲ ಅಂದ್ರ ಹೌದಲ್ಲ ಮಾಸ್ತರ? ಇವತ್ತ ನೀ ಹೇಳಿದ ಮಾಸ್ತರ್ ನಾ ಏನಿಲ್ಲ ಅಂದಿಲ್ಲ. ಆಹಾ ಹೆಣ್ಮಕ್ಳ ಇವತ್ತ BP ಶುಗರ್ ಹೊಕ್ಕಾವು ಕಾಲ್ ಬಿಡ್ರಿ ಪಾದ ಪೂಜೆ ಮಾಡ್ರಿ ಅಂದ್ರಿ. ಹೌದೌದು. ನಿಮ್ಮ ಗಂಡಸರ್ ನಿಮ್ ಪರಮಾತ್ಮ ಹೇಂತಿ ಪಾದ ಪೂಜೆ ಮಾಡ್ಯಾನ. ಆಹಾ ಬ್ರಹ್ಮ ಸಾವಿತ್ರಿ ಕಾಲ್ ಬಿದ್ದಾನ. ಬೇತ್ ಕೃಷ್ಣ ಪರಮಾತ್ಮ ಹೌದ. ಇವತ್ತಿನ ದಿವಸ ರಾಧಾದೇವಿ ಪಾದ ತೊಳೆದಾನ. ನಿಮಗ್ ಯಾವ ರೋಗ ಇತ್ತು? ಇವ್ರ ದಿನ ಹೊತ್ತು ಮನಿ ಬೀಳ್ತಾರ ನೈಟ್ ದಾರು ಕೈ ಕಾಲ 20 ರೂಪಾಯಿ ಹೆಚ್ಚಾಗೈತಿ ಕೋಡ್ ಹತ್ತಿರ್ತಾರ. ಚಾಂಜಿಕ್ ನಿಮಗೇನು ಗೊತ್ತೈತಿ? ಅದು ಮಂದಿ ರಗಡ ಐತಿ. ಒಟ್ಟ್ಯಾರ ಅಲ್ಲ ಚಾಂಚಾನ ಹೆಣ್ಮಕ್ಳು ದುಡ್ಕೊಂಡ್ ಬಂದದ ಪಗಾರ. ಅದ್ರಾಗ 100 ರೂಪಾಯಿ ದಾರುಕ್ ಹಾಕೋ ಕಂಪನಿನೂ ರಗಡದಾವು. ರಗಡ್ ಒಟ್ಟ್ಯಾರ ಆ ಕಡೆ ಮೂಲ್ಯಾಗ ಕೂತಾವ ಬರಬಲ್ಲ. ಅವ್ಯಾಕ ಬರ್ತಾವ ಇಲ್ಲಿ? ಹಂಗೇನು ಮಾತಾಡಬೇಡ ಮಾಸ್ತರ. ಹೆಂಗ್ರಿಪ್ಪ? ಒಟ್ಟ ಇವತ್ತು ಏನು ಬೆಳಸಾವ್ರಿ ಇದ್ರಿ ಅಂದ್ರ ನಿಮ್ಮಲ್ಲಿ ಗಂಡಸರ್ನ ಹೇಳಿದವ ನಿಮ್ಮಲ್ಲಿ ಹೆಂಗಸರ್ನ ಬೆಳಸಾವ್ರಿ ಇದ್ರ ಬೆಳಸರತ್ತ. ಒಟ್ಟ ನಿಮ್ಮಲ್ಲಿ ಗಂಡಸರ್ನ ಬೆಳಸಾವ್ರಿ ಇದ್ರಿ ಅಂದ್ರ ಒಟ್ಟ ಯಾವ ಸೀರೆ ಉಟ್ಟಿರಬಾರ್ದು. ಹೌದಲ್ಲ? ನಿನ್ನ ಪರಮಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ನಪಸ್ಗನ ಅಲ್ಲ ಯಾವ ಜಗತ್ತಿಗೆ ಸಂಬಂಧನೂ ಇಲ್ಲ. ಇದು ಎಲ್ಲಾ ಜಗತ್ತು ಹೆಣ್ಣಿನಿಂದ ಹುಟ್ಟೈತೆ ಅಂತೇಳಿ ಹಿಂಗ ಬರೆದಿಟ್ಟಾರ. ಬೇಕಾದ್ರೆ ನಾವು ಕೊಡ್ತೀವಿ. ತೊಂದ್ಬಿಡ್ನಿ. ಒಟ್ಟ ನಿನ್ನ ಪರಮಾತ್ಮ ಹೆಂಗಸಲ್ಲ ಗಂಡಸಲ್ಲ ನಪುಸಕನೂ ಅಲ್ಲ. ಹೌದಲ್ಲ? ಅದಕ್ಕೂ ನಿನ್ನ ಅಪ್ಪ ಸಂಬಂಧ ಇಲ್ಲ. ಒಟ್ಟ ಇಲ್ಲಿ ತರಬೇಡ ಅವನು. ಸಂಬಂಧ ಇದ್ದವನು ಕರ್ಕೊಂಡ ಬಾ. ಹೌದಲ್ಲ? ಒಟ್ಟ ನಿಮ್ಮ ಅಪ್ಪಗಳೊಳಗ ದೋತ್ರ ಯಾವ ಹುಟ್ಟಾನ ಸೀರೆ ಉಟ್ಟಿರಬಾರ್ದ. ಅವ್ ಸೀರೆ ಉಟ್ಟಿರಬಾರ್ದು. ಟಚ್ ಆಗಿರ್ಬಾರ್ದು ನೋಡಿ. ಒಟ್ಟ ಆಕಿನ್ ಕಾಕನ ಗತೆ ದೋತ್ರ ಹುಟ್ಟಿರ್ಬೇಕು. ಹೌದು ನೋಡಾಕ್ ಹಿಂಗ ಕಾಣ್ಬೇಕ. ಹೆಂಗ ದೋತ್ರ ಒಟ್ಟ ಇದ್ರ ಅವನು ಬೆಳೆಸ್ಕೊಂಡ ಬಾ. ಅವನ ಹೆಚ್ಚದ್ ಹೇಳ. ಹೌದಲ್ಲ? ಹೌದು. ಒಟ್ಟ ನೀ ಎಲ್ಲಾರ ಪರಮಾತ್ಮ ಅದಾನಂತೇಳಿ ಬಂದಿ ಅಂದ್ರ ಪರಮಾತ್ಮ ಸೀರೆ ಹುಟ್ಟಾನ. ಹೌದಲ್ಲ? ಕೃಷ್ಣ ಪರಮಾತ್ಮ 16,108 ಮಂದಿನಿ ಹೆಂಡ್ರನಾಳ್ದವ ಸೀರೆ ಹುಟ್ಟಾನ. ಇವತ್ತ 3 ಲೋಕದ ಗಂಡ ಅನ್ಸ್ಕೊಂಡವ ಅರ್ಜುನ. ಹೌದಲ್ಲ? ಅವನು ಹುಟ್ಟಾನ. ಇವ ಭೀಮಸೈನ್ ಸೀರೆ ಹುಟ್ಟಾನ. ಹುಟ್ಟದ ಕರೆ ಹುಟ್ಟಾನ. ನೀವು ಹುಡ್ತೀರಿ. ಬ್ರಹ್ಮ ಹುಟ್ಟಾನ. ದಸರಾ ಹುಟ್ಟಾನ. ಒಟ್ಟ ನಿಮಗ ಲಿಸ್ಟ್ ಗಂಡಸರ ಲಿಸ್ಟ್ ತೆಗದ್ನಾರ. ಒಟ್ಟ ಸೀರೆ ಹುಟ್ಟವ್ರು ಬಾಳ ಮಂದಿರಿ. ಪಟಾಪಟ ಅಲ್ಲಿ ಕೂತ್ ಬರ್ಕೋ. ಇವ್ರು ಹುಟ್ಟದಾರ. ಹೌದು ನೋಡಿದ ನೀ ತಗಿ ನಾ ಹೇಸಿ ಅಕ್ಕ ನನ್ ಬ್ಯಾಡ್ರಿ ಗಪ್ರಿ. ಇದು ಯಾವಾರು ಬ್ಯಾಳ ಚಂದ ಐತಿ. ಹೌದು ತೋರ್ ಹೆಂಗ ಬಂದೋಲಿ. ಬಾಳ ಮಾತಾಡದ್ ಬೇಡ. ಒಟ್ಟ ದೋತ್ರ ಹುಟ್ಟವ್ರು ಬೆಳೆಸ್ಕೊಂಬರ್ರಿ. ಅದಕ್ಕೆ ಇನ್ನೊಂದು 4 ನುಡಿ ಚಾಲ್ ಹಾಡಿ. ಹೌದಲ್ಲ?